ಇನ್ನು ರಾಜ್ಯ ರಾಜಕಾರಣದಲ್ಲಿ ಹಳೆ ದೋಸ್ತಿಗಳ ಹೊಸ ಫೈಟ್ ಇದು. ಯಾರಂತ ಈಗಾಗಲೇ ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರುವಂತ ವಿಚಾರ. ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಟೀಮ್ ಟಾಕ್ ವಾರ್ ಬಹಿರಂಗ ಚರ್ಚೆಗೆ ಈಗ ಸಚಿವ ಚಲುವರಾಯಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ. ಮಾಜಿ ಸ್ನೇಹಿತರನ್ನ ಕೊಚ್ಚೆ ಅಂತ ಹೇಳಿರುವಂಥದ್ದು. ಕುಮಾರಸ್ವಾಮಿ ಅವರೊಂದಿಗೆ ಇದ್ದದ್ದು ಕರಾಳ ದಿನ ಅಂತ ಹೇಳಿದ್ರು. ಕುಮಾರಸ್ವಾಮಿ ಮಾತಿಗೆ ಚಲುವರಾಯಸ್ವಾಮಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು 20 ವರ್ಷ ನಿಮ್ಮ ಸ್ನೇಹದಲ್ಲಿದ್ದೆ, ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೇನೆ, ಹಾದಿ ಬೀದಿಯಲ್ಲಿ ನಿಂತು ಮಾತನಾಡೋದು ಬೇಡ, 5 ಮಂದಿ ಸ್ನೇಹಿತರನ್ನ ಕರಿತೇನೆ, ಅವಾಗ ಮಾತಾಡಲಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತ ಈ ಕರಿಯ ಹೇಳಿಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದು ಓಪನ್ ಆಗಿ ಒಂದು ಮಾತನಾಡಿದ್ರು. ಅದೇ ವಿಚಾರಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು. ಬಾಯಿಗೆ ಇಡ್ತಾ ಇಲ್ದಲೆ, ನಾಲ್ಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗಬೇಕು. ಈಗ ಯಾರೋ ಒಬ್ಬ ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ, ನಾನು ಮಂತ್ರಿ ಆದ ತಕ್ಷಣ ನನಗೆ 2 ಕೊಂಬಿರಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಲಿಸಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ನಾನೇನು ಶಾಶ್ವತವಾಗಿ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ಇವನಿಗೇನು ತಲೆ ಕೆಟ್ಟಿದ್ದದ ಅಂತ ಅನ್ನಲ್ವಾ? ನಾನು ಅನ್ನಿಸ್ಕೋಬೇಕಾ ಹೇಳಿ? ಈಗ ಆ ಥರ ಏನಾದ್ರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು. ನೋಡಿ, ಚಲುವರಾಯಸ್ವಾಮಿ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಈ ಥರ ಎಲ್ಲ ಜೆ ಡಿ ಎಸ್ಸಿಂದನೇ ಬಂದವರು. ಹೌದು, ಜೆ ಡಿ ಎಸ್ಸಿಂದ ಅವರನ್ನು ಬೆಳೆಸಿದ್ದು ಹೌದು. ಅದಾದಮೇಲೆ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ನಡುವೆ ಇವತ್ತು ಟಾಕ್ ವಾರ್ ಅಂತೂ ನಡೀತಾ ಇದೆ. ಈ ಕೆಲ ವರ್ಷಗಳಿಂದ ನಿಮಗೆ ನೆನಪಿರ್ಬೋದು, ಇಲ್ಲೊಂದು ಫ್ಲ್ಯಾಟ್ ಕೊಟ್ಟಿದ್ರು, ನೆನಪಿದೆಯಾ? ಈ ಬ್ರಿಗೇಡ್ ರೋಡ್ ಹತ್ರ ಇದೆಯೋ, ಸಾರಿ, ಈ ಕಸ್ತೂರ್ಬಾ ರಸ್ತೆ ಇದೆಯಲ್ಲ, ಅದರ ಹಿಂಬದಿಯಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಒಂದು ಫ್ಲ್ಯಾಟ್ ವಿಚಾರವಾಗಿ ಕೀ ಹಾಕೊಂಡು ಹೋಗ್ಬಿಟ್ಟಿದ್ರು ಜಮೀರ್ ಅಹಮದ್. ಲಾವೆಲ್ಲಿ ರೋಡ್ ನೋಡಿ, ನಮ್ಮ ಪ್ಯಾನಲ್ ಪ್ರಸಾದ್ ಹೇಳ್ತಿದ್ದಾರೆ, ಪ್ಯಾನಲ್ ಪ್ರೊಡ್ಯೂಸರ್ ಪ್ರಸಾದ್ ಅವರು ಹೇಳ್ತಿರೋದು ಲಾವೆಲ್ಲಿ ರೋಡಲ್ಲಿ. ಅಲ್ಲಿ ಆ ಫ್ಲ್ಯಾಟ್ ವಿಚಾರವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಿರಿಕಾಗಿತ್ತು ಅಂತಂದರೆ ಬಾ ನೋಡಿ, ಇವತ್ತು ಟಾಕ್ ಫೈಟ್. ಇವತ್ತೇನು ಹೊಸ್ತೇನಲ್ಲ, ಇದು ತುಂಬ ದಿನಗಳಿಂದ, ಅದರಲ್ಲೂ ಈ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಾಗಂತೂ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಎಲ್ಲರೂ ಅಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಳ್ತಾರೆ, ಎಗೇನ್ಸ್ಟ್ ಆಗಿ ನಿಂತ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನೋಡಿ ಅವತ್ತು ಅದು ಅಲ್ಲ, ಆ್ಯಕ್ಚುಲಿ ದೇವೇಗೌಡ ಕುಟುಂಬದವರು ಇವರಿಗೆ ಯಾರಿಗೆ ಅಂತ ಹೇಳಿ ಜಮೀರ್ ಅಹಮದ್ ಖಾನಿಗೆ ತುಂಬ ಹೆಲ್ಪ್ ಮಾಡಿದ್ರು. 2004ರಲ್ಲಿ ಜಯನಗರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸೋಲ್ತಾರೆ, ಉಪಚುನಾವಣೆ ಬರುತ್ತೆ. 2005ರಲ್ಲಿ ದರಿದ್ರ ನಾರಾಯಣ ಅಂತ ಹೇಳಿ ದೇವೇಗೌಡರು ರ್ಯಾಲಿ ಮಾಡ್ತಾರೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ. ಆಮೇಲೆ ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಡ್ತಾರೆ. ತಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಆ ಹಂತಕ್ಕೆ ಹೋಗಿ ಮಾತಾಡ್ತಿದ್ದಾರೆ ಅಂತಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಎಷ್ಟು ನೋವಾಗಿರ್ತಂತ. ಹಾಗಂತ ಇವರು ಮಾತಾಡೋದು ಸರಿ ಅಂತಲ್ಲ, ಇವರು ಮಾತಾಡ್ತಿರೋದು ತಪ್ಪೆ, ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡ್ತಿರೋದು ತಪ್ಪೆ. ನಾವು ಮಾತಾಡ್ತೀವಿ, ನಮಗೂ ಗೊತ್ತಿದೆ. ಅವ್ರಿಗೇನು ಬಿಟ್ಟು ಬಂದರು, ಅದಾದಮೇಲೆ ಬಿಟ್ಟು ಬಂದ ಬಳಿಕ ಈಗ ನೋಡಿ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದರು, ಸಿದ್ದರಾಮಯ್ಯ ಅವ್ರು CM ಆದರು, ಅವರು ಜೆ ಡಿ ಎಸ್ಸಿಂದನೇ ಬಂದಿದ್ದು. ಆದರೆ ಈ ಹಳೇ ದೋಸ್ತುಗಳಿದೆಯಲ್ಲ, ದೋಸ್ತುಗಳು ಈಗಲೂ ಇರುತ್ತೆ. ಮಾಧ್ಯಮದವ್ರು ಬಂದರೆ ನಾವೆಲ್ಲ ಹಂಗೆ ಮಾತಾಡೋದು, ನಾವೆಲ್ಲ ಹಂಗೆ ಮಾತಾಡ್ತಾ ಇದ್ದಿದ್ದು ಅಂತಾರೆ. ಆದರೆ ಇನ್ನೊಂದ್ಸಲಿ ಜೋಶಲ್ಲಿ ಬಹಿರಂಗವಾಗಿ ಜನರ ಮುಂದೆ ಬೇರೆ ಥರನೇ ಇರ್ತಾರೆ ವರ್ತನೆ. ಈ 2 ಶೇಡ್ಸ್ ಅಂತಾರಲ್ಲ ಆ ಥರ. ಓಕೆ, ಮುಂದಿನ ಸುದ್ದಿ ಗಮನಿಸೋಣ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಹಳೆ ದೋಸ್ತಿಗಳ ಹೊಸ ಫೈಟ್ ಇದು. ಯಾರಂತ ಈಗಾಗಲೇ ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರುವಂತ ವಿಚಾರ. ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಟೀಮ್ ಟಾಕ್ ವಾರ್ ಬಹಿರಂಗ ಚರ್ಚೆಗೆ ಈಗ
ಸಚಿವ ಚಲುವರಾಯಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ, ಮಾಜಿ ಸ್ನೇಹಿತರನ್ನ ಕೊಚ್ಚೆ ಅಂತ ಹೇಳಿರುವಂಥದ್ದು. ಕುಮಾರಸ್ವಾಮಿ ಅವರೊಂದಿಗೆ ಇದ್ದದ್ದು ಕರಾಳ ದಿನ ಅಂತ ಹೇಳಿದ್ರು. ಕುಮಾರಸ್ವಾಮಿ ಮಾತಿಗೆ ಚಲುವರಾಯಸ್ವಾಮಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು 20 ವರ್ಷ ನಿಮ್ಮ ಸ್ನೇಹದಲ್ಲಿದ್ದೆ, ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೇನೆ, ಹಾದಿ ಬೀದಿಯಲ್ಲಿ ನಿಂತು ಮಾತನಾಡೋದು ಬೇಡ, 5 ಮಂದಿ ಸ್ನೇಹಿತರನ್ನ ಕರಿತೇನೆ, ಅವಾಗ ಮಾತಾಡಲಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತ ಈ ಕರಿಯ ಹೇಳಿಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದು ಓಪನ್ ಆಗಿ ಒಂದು ಮಾತನಾಡಿದ್ರು. ಅದೇ ವಿಚಾರಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ, ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಬಾಯಿಗೆ ಇಡ್ತಾ ಇಲ್ದಲೆ, ನಾಲ್ಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಈಗ ಒಬ್ಬ 1 ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗಬೇಕು. ಈಗ ಯಾರೋ ಒಬ್ಬ ನಾನು ಮಂತ್ರಿ ಅಂದ ತಕ್ಷಣ, ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ 2 ಕೊಂಬಿರಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಲಿಸಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ನಾನೇನು ಶಾಶ್ವತವಾಗಿ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ಇವನಿಗೇನು ತಲೆ ಕೆಟ್ಟಿದ್ದದ ಅಂತ ಅನ್ನಲ್ವಾ? ನಾನು ಅನ್ನಿಸ್ಕೋಬೇಕಾ ಹೇಳಿ? ಈಗ ಆ ಥರ ಏನಾದ್ರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು. ನೋಡಿ, ಚಲುವರಾಯಸ್ವಾಮಿ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಈ ಥರ ಎಲ್ಲ JDS ಇಂದನೇ ಬಂದವರು. ಹೌದು, JDS ಇಂದ ಅವರನ್ನು ಬೆಳೆಸಿದ್ದು ಹೌದು. ಅದಾದಮೇಲೆ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ನಡುವೆ ಇವತ್ತು ಟಾಕ್ ವಾರ್ ಅಂತೂ ನಡೀತಾ ಇದೆ. ಈ ಕೆಲ ವರ್ಷಗಳಿಂದ ನಿಮಗೆ ನೆನಪಿರ್ಬೋದು, ಇಲ್ಲೊಂದು ಫ್ಲ್ಯಾಟ್ ಕೊಟ್ಟಿದ್ರು, ನೆನಪಿದೆಯಾ? ಈ ಬ್ರಿಗೇಡ್ ರೋಡ್ ಹತ್ರ ಇದೆಯೋ, ಸಾರಿ, ಈ ಕಸ್ತೂರ್ಬಾ ರಸ್ತೆ ಇದೆಯಲ್ಲ, ಅದರ ಹಿಂಬದಿಯಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಒಂದು ಫ್ಲ್ಯಾಟ್ ವಿಚಾರವಾಗಿ ಕೀ ಹಾಕೊಂಡು ಹೋಗ್ಬಿಟ್ಟಿದ್ರು ಜಮೀರ್ ಅಹಮದ್. ಲ್ಯಾವೆಲ್ಲಿ ರೋಡ್ ನೋಡಿ, ನಮ್ಮ ಪ್ಯಾನಲ್ ಪ್ರಸಾದ್ ಹೇಳ್ತಿದ್ದಾರೆ, ಪ್ಯಾನಲ್ ಪ್ರೊಡ್ಯೂಸರ್ ಪ್ರಸಾದ್ ಅವರು ಹೇಳ್ತಿರೋದು ಲ್ಯಾವೆಲ್ಲಿ ರೋಡಲ್ಲಿ. ಅಲ್ಲಿ ಆ ಫ್ಲ್ಯಾಟ್ ವಿಚಾರವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಿರಿಕಾಗಿತ್ತು ಅಂತಂದರೆ, ಬಾ ನೋಡಿ, ಇವತ್ತು ಟಾಕ್ ಫೈಟ್. ಇವತ್ತೇನು ಹೊಸ್ತೇನಲ್ಲ, ಇದು ತುಂಬ ದಿನಗಳಿಂದ. ಅದರಲ್ಲೂ ಈ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಾಗಂತೂ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಎಲ್ಲರೂ ಅಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಳ್ತಾರೆ, ಎಗೇನ್ಸ್ಟಾಗಿ ನಿಂತ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನೋಡಿ ಅವತ್ತು ಅದು ಅಲ್ಲ, ಆ್ಯಕ್ಚುಲಿ ದೇವೇಗೌಡ ಕುಟುಂಬದವರು ಇವರಿಗೆ ಯಾರಿಗೆ ಅಂತ ಹೇಳಿ ಜಮೀರ್ ಅಹಮದ್ ಖಾನಿಗೆ ತುಂಬ ಹೆಲ್ಪ್ ಮಾಡಿದ್ರು. 2004ರಲ್ಲಿ ಜಯನಗರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸೋಲ್ತಾರೆ, ಉಪಚುನಾವಣೆ ಬರುತ್ತೆ. 2005ರಲ್ಲಿ ದರಿದ್ರ ನಾರಾಯಣ ಅಂತ ಹೇಳಿ ದೇವೇಗೌಡರು ರ್ಯಾಲಿ ಮಾಡ್ತಾರೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ. ಆಮೇಲೆ ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಡ್ತಾರೆ. ತಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಆ ಹಂತಕ್ಕೆ ಹೋಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಎಷ್ಟು ನೋವಾಗಿರ್ತದೆ. ಹಾಗಂತ ಇವ್ರು ಮಾತಾಡೋದು ಸರಿ ಅಂತಲ್ಲ, ಇವ್ರು ಮಾತಾಡ್ತಿರೋದು ತಪ್ಪೆ, ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡ್ತಿರೋದು ತಪ್ಪೆ. ನಾವು ಮಾತಾಡ್ತೀವಿ, ನಮಗೂ ಗೊತ್ತಿದೆ. ಅವ್ರಿಗೇನು ಬಿಟ್ಟು ಬಂದರು, ಅದಾದಮೇಲೆ ಬಿಟ್ಟು ಬಂದ ಬಳಿಕ ಈಗ ನೋಡಿ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದರು, ಸಿದ್ದರಾಮಯ್ಯ CM ಆದರು, ಅವರು JDS ಇಂದನೇ ಬಂದಿದ್ದು. ಆದರೆ ಈ ಹಳೇ ದೋಸ್ತುಗಳಿದೆಯಲ್ಲ, ದೋಸ್ತುಗಳು ಈಗಲೂ ಇರುತ್ತೆ. ಮಾಧ್ಯಮದವ್ರು ಬಂದರೆ ನಾವೆಲ್ಲ ಹಂಗೆ ಮಾತಾಡೋದು, ನಾವೆಲ್ಲ ಹಂಗೆ ಮಾತಾಡ್ತಾ ಇದ್ದಿದ್ದು ಅಂತಾರೆ. ಆದರೆ ಇನ್ನೊಂದ್ಸಲಿ ಜೋಶಲ್ಲಿ ಬಹಿರಂಗವಾಗಿ ಜನರ ಮುಂದೆ ಬೇರೆ ಥರನೇ ಇರ್ತಾರೆ ವರ್ತನೆ. ಈ 2 ಶೇಡ್ಸ್ ಅಂತಾರಲ್ಲ, ಆ ಥರ. ಓಕೆ, ಮುಂದಿನ ಸುದ್ದಿ ಗಮನ ಹರಿಸೋಣ.